ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಏನು ಹೇಳೋಕೊಂಡಿದ್ದೀನಪ್ಪ ಅಂತಂದರೆ, ನಮ್ಮ ಮೊಬೈಲನ್ನು ಇಸ್ಕೊಂಡು ನಮ್ಮ ಸೀಕ್ರೆಟ್ ಚಾಟನ್ನು ಯಾವ ಥರ ನೋಡ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳೋಕೊಂಡಿದ್ದೀನಿ. ಫಸ್ಟಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ, ವಾಟ್ಸಪ್ಪನ್ನು ಓಪನ್ ಮಾಡ್ತಾರೆ. ವಾಟ್ಸಪ್ ಓಪನ್ ಮಾಡಿದ ಕೂಡಲೇ ಈ ಥರನಾಗ ಒಂದು ಇದನ್ನು ಬರ್ತೈತಿ. ಅದಾದ ನಂತರ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಮೇಲೆ ಹೋಗ್ತಾರೆ. ಸೆಟ್ಟಿಂಗ್ ಮೇಲೆ ಹೋಗಿಬಿಟ್ಟು ಏನು ಮಾಡ್ತಾರಪ್ಪ ಅಂತಂದ್ರೆ, ಚಾಟ್ ಅಂತಿದೆಯಲ್ಲ ಅದ್ರ ಮೇಲೆ ಹೋಗ್ತಾರೆ. ಅದ್ರ ಮೇಲೆ ಹೋಗಿಬಿಟ್ಟು ಲಾಸ್ಟಿಗೆ ಇದೆ ನೋಡಿ, ಚಾಟ್ ಹಿಸ್ಟ್ರಿ ಅಂತೇಳಿ ಅದ್ರ ಮೇಲೆ ಹೋಗ್ತಾರೆ. ಅದಾದ ನಂತರ ಎಕ್ಸ್ಪೋರ್ಟ್ ಚಾಟ್ ಅಂತಿದೆಯಲ್ಲ ಅದ್ರ ಮೇಲೆ ಹೋಗ್ತಾರೆ. ಹೋಗಿಬಿಟ್ಟು ಏನು ಮಾಡ್ತಾರಪ್ಪ ಅಂತಂದ್ರೆ, ಅವರು ಒಂದು ಸ್ವಲ್ಪ ಟೈಮ್ ತೊಗೊತೈತಿ. ನೆಟ್ ಇರಲಿಲ್ಲ ಅಂತಂದ್ರೆ, ನೆಟ್ ಇದ್ದರೆ ಜಲ್ದಿನೇ ಬರ್ತೈತಿ. ಅದಾದ ಬಂದ ನಂತರ ನಾವು ಯಾರು ಚಾಟನ್ನು ನಾವು ನೋಡ್ಬೇಕಂತ ಅಂದ್ಕೊಂಡಿದ್ದೀವಲ್ಲ, ಅವ್ರ ಚಾಟನ್ನ ಏನು ಮಾಡ್ತಾರೆ, ಮೊದಲು ಸೆಲೆಕ್ಟ್ ಮಾಡ್ಕೋತಾರೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಇನ್ನೊಂದು ಬರ್ತೈತಿ, ಇನ್ಕ್ಲೂಡ್ ಮೀಡಿಯಾ ಅಂತ ಬರ್ತೈತಿ, ವಿತೌಟ್ ಮೀಡಿಯಾ ಅಂತ ಬರ್ತೈತಿ. ವಿತೌಟ್ ಮೀಡಿಯಾ ಅಂತಂದರೆ ಏನಪ್ಪ ಅಂತಂದ್ರೆ, ಯಾವುದೇ ರೀತಿಯ ನಿಮಗೆ ಫೋಟೋ ಬರೋಂಗಿಲ್ಲ, ವಿಡಿಯೋ ಬರೋಂಗಿಲ್ಲ. ವಿತೌಟ್ ಮೀಡಿಯಾ ಅಂದರೆ. ಇನ್ಕ್ಲೂಡ್ ಮೀಡಿಯಾ ಅಂತಂದ್ರೆ ವಿಡಿಯೋ, ಫೋಟೋನು ಬರ್ತೈತಿ ಮತ್ತು ವಿಡಿಯೋನು ಬರ್ತೈತಿ. ವಿತೌಟ್ ಮೀಡಿಯಾ ಅಂತಾಗಿ ನಾವು ಕ್ಲಿಕ್ ಮಾಡ್ತಾಯಿದ್ದೀನಿ. ಈಗ ವಿತೌಟ್ ಮೀಡಿಯಾ ಅಂತ ಕ್ಲಿಕ್ ಮಾಡ್ತಿದ್ದಾಗೆ ವಾಟ್ಸಪ್ ಬಂದು ಇದನ್ನು ಬರ್ತಾ ಇದೆಯಲ್ಲ, ವಾಟ್ಸಪ್ ಮೇಲೆ ಇದನ್ನು ಮಾಡ್ಬೇಕು ನಾವು. ವಾಟ್ಸಪ್ ಮೇಲೆ ಇದನ್ನು ಮಾಡ್ತೀನಿ. ಈಗ ವಾಟ್ಸಪ್ ಮೇಲೆ ಇದನ್ನು ಮಾಡಿದ ನಂತರ ನಮ್ಮ ಯಾರಿಗೆ ಬಿಟ್ಕೋಬೇಕಾಗಿರ್ತೈತಲ್ಲ ಅವ್ರ ಹೆಸ್ರಿಗೆ ಇದನ್ನು ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ, ಬಿಟ್ಕೋತೀನಿ. ಈಗ ಈ ಥರನಾದ ಒಂದು ಇದನ್ನು ಬರ್ತೈತಿ ಮೆಸೇಜ್ ಬಾಕ್ಸ್. ಅದನ್ನು JIF ಅಂತೇಳಿ ಒಂದು ಫೈಲ್ ಓಪನ್ ಆಗುತ್ತೆ. ಅದರಿಂದ ಬಿಡ್ಬೋದು. ಬಿಟ್ಟ ನಂತರ ನಾನೀಗ ಇದೇ ಫೋನಲ್ಲಿ ಮಾಡ್ತಾ ಇರೋದ್ರಿಂದ ವಿಡಿಯೋನ ಕಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ. ಫೋನಲ್ಲಿ ಬಿಟ್ಕೊಂಡಿದ್ದೀನಿ. ವಾಟ್ಸಪ್ಪನ್ನು ಓಪನ್ ಮಾಡ್ಕೊತೀನಿ. ವಾಟ್ಸಪ್ಪನ್ನು ಓಪನ್ ಮಾಡ್ಕೊಂಡ ನಂತರ ಇದೀಗ ನಾನೇನು ಬಿಟ್ಟಿದ್ದಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೋತೀನಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ವಾಟ್ಸಪ್ ಚಾಟ್ ವಿತ್ ಮೈ ನಂಬರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದಾಗ ಈ ಥರನಾಗ ಒಂದು ಇದನ್ನು ಬರ್ತೈತಿ. ಅದಂತ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾಕ್ಟ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾಕ್ಟ್ ಮಾಡ್ಕೋತಿದ್ದಂಗೆ ಈ ಥರನಾಗ ಒಂದು ಇದನ್ನು ಬರ್ತೈತಿ. ಅದನ್ನು ಡಿಲೀಟ್ ZIF ಅಂತ ಫೈಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡನ್ ಮಾಡ್ಕೋಬೇಕು. ಡನ್ ಮಾಡ್ಕೋತಿದ್ದಾಗೆ ಈ ಥರನಾಗಿ ಫೈಲ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಾವೇನು ಮಾಡ್ಕೋಬೇಕು, ಇದನ್ನು ವಾಟ್ಸಪ್ ಚಾಟ್ ಅಂತಿದೆಯಲ್ಲ ಇದ್ರ ಮೇಲೆ ಓಪನ್ ಮಾಡಿದ ನಂತರ ನಾವು ಏನೇನು ಮಾಡಿವಲ್ಲ, ನಮ್ಮ ಫೋನಲ್ಲಿ ಏನೇನು ಮಾಡಿವಲ್ಲ ಅದನ್ನೆಲ್ಲ ಬರ್ತೈತಿ. ನಾವು ಡಿಲೀಟ್ ಮಾಡಿದರೆ ಡಿಲೀಟ್ ಮಾಡ್ಯಾರ ಅಂತ ಹೇಳ್ತೈತಿ. ನಾವು ಏನೇನು ಮಾಡಿರ್ತಲ್ಲ ಅದೆಲ್ಲ ಹೇಳ್ತೈತಿ. ಇದೇ ಥರನಾದ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಲು ಶ್ರೀನಿಧಿ ಗೈಡ್ಲೈನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.